ನನ್ನ ವೃತ್ತಿ ಬಾಂಧವರೇ, ಪೋಷಕರೇ, ಮಾಧ್ಯಮ ಮಿತ್ರರೇ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಇಲ್ಲಿಗೆ ವಿದ್ಯಾದಾನ ಮಾಡಲು ವಿದ್ಯಾದಾನವನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಶಿಕ್ಷಕ ವರ್ಗದವರೇ, ನಾನು ಈ ಕಾಲೇಜಿನ ಹೆಸರು ಕೇಳಿದ್ದು ನಾನು ಮಾಸ್ಟರ್ ಡಿಗ್ರಿ ಬಂದಾಗ ಜ್ಞಾನ ಭಾರತದಲ್ಲಿ ಓದ್ತಾ ಇರಬೇಕಾದ್ರೆ ಯಾವ ಫ್ಯಾಕಲ್ಟಿ ಆರ್ಟ್ಸು ಸೈನ್ಸು ಯಾವ ಫ್ಯಾಕಲ್ಟಿಯಲ್ಲಿ ಕೇಳಿದ್ರು ಎಲ್ಲ ಇದರಲ್ಲೂ ಕೂಡ ಕನಕಪುರ ರೂರಲ್ ಕಾಲೇಜ್ ಅಲ್ಲಿ ಹೆಸರು ಬಂದಿದ್ದು ಕರಿಯಪ್ಪ. ನಾನೇ ಅಂದ್ಕೊಂಡಿದ್ದೆ ಯಾವಾಗ ಅಂದರೆ ಯಾರೋ ಒಬ್ಬರು ಸಂಸ್ಥೆ ನಡೆಸ್ತಾ ಇದ್ದಾರೆ ಪ್ರೈವೇಟ್ನವರು, ಅಲ್ಲಿಂದ ಇವರು ಬಂದಿದ್ದಾರೆ. ಇವರೆಲ್ಲ ಪ್ರೈವೇಟ್ ಕಾಲೇಜ್ ಅಂದರೆ ಈ ರೀತಿ ಅಂತ ಅಂದ್ಕೊಳ್ಳಿಲ್ಲ. ಈಗೇನು ಪ್ರೈವೇಟ್ ಕಾಲೇಜಲ್ಲ, ಆ ಒಂದು ಮೈಂಡ್ ಸೆಟ್ ನನಗಿತ್ತು. ಆ ನಂತರ ದಿನಗಳಲ್ಲಿ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಪರಿಚಯ ಆಗಿ ಜಾಸ್ತಿ ಇದಾದ್ಮೇಲೆ ಈ ಕಾರ್ಯಪ್ಪ ಸಾಹೇಬರು ಏನು ಈ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು, ಇಲ್ಲಿ ಲಕ್ಷಾಂತರ ಜನರಿಗೆ ವಿದ್ಯಾದಾನ ಮಾಡಿದ್ದಾರೆ. ಅವರ ತನು ಮನ ಧನ ಎಲ್ಲವನ್ನೂ ಕೂಡ ಇದಕ್ಕೆ ದಾರಿಯಾಗಿ ಇದ್ದಾರೆ. ಇದರಿಂದ ಲಕ್ಷಾಂತರ ಕುಟುಂಬಗಳು, ಸಾವಿರಾರು ಕುಟುಂಬಗಳು, ಆ ಕುಟುಂಬಗಳಿಂದ ಬಂದಂಥ ವಿದ್ಯಾದಾನ ಪಡೆದಂಥ ಅಧಿಕಾರಿ, ಇತರ ವೃಂದದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕೋಟ್ಯಾಂತರ ಜನರಿಗೆ ಸಹಾಯ ಮಾಡೋದಕ್ಕೆ ದಾರಿದೀಪ ಆಗಿದ್ದಾರೆ. ಅಂತಹ ಒಂದು ಕಾಲೇಜಿನ ಆವರಣದಲ್ಲಿ ನಿಂತು ನಾನು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಇವತ್ತು ನಿಜವಾಗ್ಲೂ ನನ್ನ ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಜೊತೆ ಸ್ಟಡಿ ಮಾಡ್ತಿದ್ದ ನನ್ನ ಸ್ನೇಹಿತರು ಕೂಡ ಇದ್ದಾರೆ. ಸೊ ಇಂಥ ಒಂದು ಸುಸಂದರ್ಭದಲ್ಲಿ ಏನು ನಾನು ಈ ಡ್ರಗ್ ಅವೇರ್ನೆಸ್ಗಿಂತ ಸಂಸ್ಕಾರ ಅನ್ನೋದು ಬಂದರೆ ಎಲ್ಲ ತಾನಾಗಿ ಬರುತ್ತೆ ಅಂತ ಏನು ಹೇಳ್ತಾರೆ. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಒಂದೆರಡು ಲೈನ್ ಮಾತ್ರ ಹೇಳ್ತೀನಿ. ನಾವು ಚಿಕ್ಕವರಾಗಿದ್ದಾಗ ಶಾಲೆಗೆ ಹೋಗ್ಬೇಕು ಅಂತಂದರೆ ಬೆಳಿಗ್ಗೆ ಎದ್ದು ದನ ಕರು ಕಟ್ಟಾಕಿ ಕಸ ಹಾಕಿ ದನಗಳು ಹುಲ್ಲು ತಂದು ಶಾಲೆಗೆ ಹೋಗ್ಬೇಕಾಗಿತ್ತು. ಸಂಜೆ ಬಂದ ತಕ್ಷಣ ಮತ್ತೆ ರಿಪೀಟ್ ಮಾಡಬೇಕಿತ್ತು. ಅಂಥ ಸಂದರ್ಭ ನಿಮ್ಗೆ ಯಾರಿಗೂ ಇಲ್ಲ. ನಿಮ್ಮನ್ನೆಲ್ಲ ನೋಡಿದ್ರೆ ನಿಮ್ಮ ಡ್ರೆಸ್ಸು, ಯೂನಿಫಾರ್ಮು, ಬೂಟು, ನಾವೆಲ್ಲ ಚಪ್ಪಲಿ ಹಾಕಿದ್ದೆ PUC ಬಂದಮೇಲೆ. ಚಪ್ಪಲಿ ಹಾಕೋದಕ್ಕೆ ಅರ್ಹತೆ ಅವಕಾಶ ಇದ್ರೂ ಕೂಡ ಮನೇಲಿ ಕೊಡಿಸ್ತಿರ್ಲಿಲ್ಲ. ಬೇರೆ ಹುಡುಗರು ಹೋಗಲ್ವಾ, ನೀವು ಹಂಗೆ ಹೋಗು. ಸೊ ಆ ರೀತಿ ಒಂದು ಇದರಲ್ಲಿ ನಾವು ಬೆಳೆದಿದ್ದು. ಈಗ ನಿಮ್ಮನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಿಮ್ಗೆ ಅಂಥ ಪರಿಸ್ಥಿತಿ ಯಾವತ್ತೂ ಇಲ್ಲ, ಫೀಸಿನ ಸಮಸ್ಯೆ ಇಲ್ಲ. ಆದರೆ ಇವತ್ತಿನ ದಿವಸ ಏನಾಗಿದೆ ಅಂತಂದರೆ, ನಮಗೆ ಎಜುಕೇಷನ್ನು ಒಂದು ಕಡೆ ರ್ಯಾಂಕ್ ಬರಬೇಕು, ಡಿಸ್ಟಿಂಕ್ಷನ್ ಬರಬೇಕು, ಈ ರೀತಿಯ ಆಸೆ ಅಭಿಲಾಷೆ ಒಂದು ಕಡೆ. ಇನ್ನೊಂದು ಕಡೆ ದಾರಿ ತಪ್ಪಬಾರ್ದು. ಈ ತಂದೆ ತಾಯಿಗಳಿಗೆ ಏನಾಗಿದೆ ಅಂದರೆ ಇವತ್ತಿನ ಪರಿಸ್ಥಿತಿನಲ್ಲಿ, ಅದೆಲ್ಲ ಸಿಟಿಗಳಲ್ಲಿ ನನ್ನ ಮಗ ಓದ್ತಾವನೆ, ಚೆನ್ನಾಗಿ ಓದಬೇಕು, ಮುಂದೆ ಬರಬೇಕು ಅನ್ನೋದು ಒಂದು ಕಡೆ. ಎಲ್ಲೂ ಕೂಡ ಅವನು ದಾರಿ ತಪ್ಪಬಾರ್ದು, ಎಲ್ಲಿ ದಾರಿ ತಪ್ಪಿಸ್ತಾವನೋ ಅದು ಇನ್ನೊಂದು ಕಡೆ. ಈ ಎರಡೂ ಬಾಧಿಸ್ತವೆ. ಮೊದಲನೇದು ಬಾಧಿಸೋದಕ್ಕಿಂತ ಎರಡನೇದು ತುಂಬ ಬಾಧಿಸ್ತದೆ. ಏಕೆಂತಂದರೆ ಇವತ್ತು ನಮ್ಮ ಯಂಗ್ ಜನರೇಷನ್ ಏನಾಗ್ತಾ ಇದೆ ಅಂತಂದರೆ, ಆಕರ್ಷಣೆಗೆ ಅಂತ ಏನು ಹೇಳಿದ್ರು ನಮ್ಮ ಗಿರಿ, ಆ ಆಕರ್ಷಣೆಗೆ ಒಳಗಾಗಿ ತಮ್ಮ ಎಲ್ಲ ಇದನ್ನು ಕಳ್ಕೊತಾ ಇದ್ದಾರೆ. ಈ ಡ್ರಗ್ ಏನಾಗುತ್ತೆ ಅಂತಂದರೆ, ಬೇರೆ ಏನಾದರೂ ನಾವು ಕಳ್ಕೊಂಡ್ರೆ, ಈಗ ನನಗೆ ಏನು ಆಕ್ಸಿಡೆಂಟ್ ಆಯಿತು ಅಥವಾ ತೊಂದರೆ ಆಯಿತು, ಕೈ ತೆಗೆದ್ರು ಜೀವನ ಮಾಡ್ಬೋದು, ಕಾಲು ತೆಗೆದ್ರು ಜೀವನ ಮಾಡ್ಬೋದು. ಈ ಡ್ರಗ್ದು ಡೈರೆಕ್ಟಾಗಿ ನಮ್ಮ ಮೆದುಳಿಗೆ ಎಫೆಕ್ಟ್ ಆಗುತ್ತೆ. ಈ ಮೆದುಳಿಗೆ ಎಫೆಕ್ಟ್ ಆದ ತಕ್ಷಣ ಬೇರೆ ಅಂಗಾಂಗಗಳಿಗೆ ಬಹು ಅಂಗಾಂಗಗಳ, ಈಗ ನೀವು ನೋಡಿದ್ರಲ್ಲ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್, ಆ ಥರ ಆಗುತ್ತೆ. ಆ ರೀತಿ ಆದಾಗ ಯಾವ ಡಾಕ್ಟ್ರ್ ಬಂದರೆ ಯಾರು ಎಂಥ ವೈದ್ಯ ಆಗಲಿ ಅಥವಾ ಔಷಧಿ ಆಗಲಿ ಅದು ಪರಿಣಾಮಕಾರಿಯಾಗಿ ಆಗೋದ್ರಿಂದ ನಾವು ಜೀವ ಕಳ್ಕೋಬೇಕಾಗುತ್ತೆ. ಆದ್ದರಿಂದ ಡ್ರಗ್ಗಿಂದ ನಮ್ಮ ಯಾವುದೇ ಒಂದು ಅಂಗಾಂಗಕ್ಕೆ
ಪರಿಣಾಮ ಬೀರಿ ನಮಗೆ ತೊಂದರೆ ಆಗೋದಿಲ್ಲ. ಆ ಇಡೀ ನಮ್ಮ ಬಹು ಅಂಗಾಂಗಗಳಿಗೆ ಪರಿಣಾಮ ಬೀರಿ ತೊಂದರೆ ಆಗುತ್ತೆ. ನಾವು ಅದರಿಂದ ನಮ್ಮ ಜೀವನನೇ ಹಾಳು ಮಾಡ್ಕೋಬೇಕಾಗುತ್ತೆ ಅನ್ನೋದನ್ನ ನೀವು ಪ್ರತಿಯೊಬ್ಬರು ಮನಗಾಣಬೇಕು. ಆಯಿತು, ಈ ವಯಸ್ಸಲ್ಲಿ ಏನೋ ಒಬ್ಬ ಆ ರೀತಿ ದಾರಿ ತಪ್ಪುಟ, ತೊಂದರೆ ಆಯಿತು, ಮಗ ಸತ್ತ. ಆದರೆ ತಂದೆ ತಾಯಿಗಳಿಗೆ ಅವ್ರು ಸಾಯ ತನಕ ಆ ಕೊರಗನ್ನ ನಿಲ್ಲಿಸೋದಕ್ಕಾಗೋದಿಲ್ಲ. ನನಗೆ ನಮ್ಮ ಇಲಾಖೆಗೆ ಸೇರಿದಾಗ ಒಬ್ಬರು ಅನ್ಮಯ ಅಂತ ಅಧಿಕಾರಿ ಅವ್ರು ಹೇಳಿದ್ರು, ನೋಡಪ್ಪ ಎಲ್ಲ ರೂರಲ್ಲರು ಅಂತೀರಾ, ಯಾವುದೇ ಕಾರಣಕ್ಕೂ ಯಾವುದೇ ರೂರಲ್ಲವ್ರಿಗೆ ನೋವಾಗಬಾರ್ದು, ನಿಮ್ಮ ತಂದೆ ತಾಯಿಗಳಿದ್ದಂಗೆ ನಿಮ್ಮ ಮನೆಯಲ್ಲಿದ್ದಂಗೆ ಅಂತ. ಅವ್ರು ಇನ್ನೂ ಇದ್ದಾರೆ, 23 ವರ್ಷ ಆಗಿದೆ ರಿಟೈರ್ಡ್ ಆಗಿ, ಇನ್ನೂ ಇದ್ದಾರೆ. ಸೊ ತಂದೆ ತಾಯಿಗಳಿಗೆ ಹೊರೆಯಾಗ್ತಂತಹ ಮಕ್ಕಳಾಗಬೇಕು, ಅದು ನಿಮ್ಮ ಮೈಂಡಲ್ಲಿ ಬರಬೇಕು. ನಾನು ನಮ್ಮ ತಂದೆ ತಾಯಿ ನಮ್ಗೆ ಯಾವುದೇ ರೀತಿ ಇದ್ದವರಿಗೆ ಎಜುಕೇಶನ್ ಕಳಿಸ್ತಾ ಇದ್ದಾರೆ, ನಾನು ದಾರಿ ತಪ್ಪಬಾರ್ದು, ನಮ್ಮ ತಂದೆ ತಾಯಿ ಕಣ್ಣೀರಲ್ಲಿ ಹಾಕಬಾರ್ದು. ಯಾವ ತಂದೆ ತಾಯಿಗಳು ಮಕ್ಕಳಿಂದ ಈ ಏಜಲ್ಲಾಗಲಿ ನೆಕ್ಸ್ಟ್ ಏಜಲ್ಲಾಗಲಿ ಮುಂದೆ ಆಗಲಿ ತಂದೆ ತಾಯಿಗಳು ನಿಮ್ಮಿಂದ ಕಣ್ಣೀರು ಹಾಕ್ತಾರೆ ಅಂತಂದ್ರೆ ಅದರಂತ ದುರಂತ ಬೇರೆ ಯಾವುದೂ ಇಲ್ಲ. ಇದನ್ನ ನೀವು ಮನಗಾಣ. ತಂದೆ ತಾಯಿಗಳು ನಮ್ಮಿಂದ ಯಾವತ್ತೂ ಕಣ್ಣೀರು ಹಾಕಬಾರ್ದು. ನಾವು ಕಣ್ಣೀರು ಹಾಕಿದ್ರೆ ತೊಂದರೆ ಇಲ್ಲ, ನಮ್ಮ ಕಣ್ಣೀರು ಅವ್ರು ಒರೆಸ್ತಾರೆ. ನಾವು ತಂದೆ ತಾಯಿ ಕಣ್ಣೀರು ಹಾಕೋದು ಮಾಡಿದ್ವು ಅಂತಂದ್ರೆ ನಾವು ಅದನ್ನು ಒರೆಸೋಕ್ಕಾಗಲ್ಲ, ನಾವು ಒರೆಸಿದ್ರು ಕೂಡ ಅವರ ಮನಸ್ಥಿತಿಯನ್ನು ಬದಲಿಸೋದಕ್ಕಾಗೋದಿಲ್ಲ. ಆದ್ರಿಂದ ನನ್ನ ಒಂದು ಸವಿನಯ ವಿನಂತಿ ನಿಮ್ಮಲ್ಲಿ, ಈ ಯಂಗ್ ಜನರೇಷನ್ ಇದ್ದೀರಾ, ನೀವು ಕಡಿಮೆ ಮಾರ್ಕ್ಸ್ ಬರುತ್ತೋ ಜಾಸ್ತಿ ಮಾರ್ಕ್ಸ್ ಬರುತ್ತೋ, ಅಧಿಕಾರಿಗಳಾಗ್ತಿರೋ ಬೇರೆ ಫೀಲ್ಡ್ಗೆ ಹೋಗ್ತಿರೋ, ಜೀವನ ಅಂತೂ ಖಂಡಿತ ಹಾಗೆ ಹಲವಾರು ಜಾಗಗಳಿದೆ ಜೀವನ ಮಾಡೋದಕ್ಕೆ. ತಂದೆ ತಾಯಿಗಳಿಗೆ ಉತ್ತಮವಾದ ಮಕ್ಕಳಾಗಿ, ಸಮಾಜಕ್ಕೆ ಒಳ್ಳೆ ಜನ ಆಗಿ, ಯಾರು ಕೂಡ ಬೆರಳು ತೋರಿಸಿ ನಿಮ್ಮನ್ನ ತೂಚಿ ಅನ್ನಬಾರ್ದು, ಆ ರೀತಿ ಒಂದು ಮನೋವ ಇದನ್ನು ಬೆಳೆಸ್ಕೊಳ್ಳಿ. ಆಗ ನೀವು ಅದಕ್ಕಿಂತ ಶ್ರೀಮಂತಿಕೆ ಬೇರೆ ಯಾವುದು ನಿಮಗೆ ಸಿಗೋದಿಲ್ಲ. ಆದ್ದರಿಂದ ಈ ಒಂದು ಸಂಸ್ಕಾರವನ್ನು ಬೆಳೆಸ್ಕೊಂಡು ನಿಮ್ಮ ಮುಂದಿನ ಇದರಲ್ಲಿ ಒಳ್ಳೆ ಪ್ರಜೆಗಳಾಗಿ ಅಂತೇಳ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಅಂತ ಹೇಳಿದೆ ನಾನು, ಯಾವುದೇ ರೀತಿ ನಾವು ಬದುಕಕ್ಕೆ ಸಾಧ್ಯ ಇಲ್ವೋ ಅದೇ ಥರ ನಾವು ಬೇರೆ ಯಾವುದೇ ಇದರಲ್ಲಿ ನಾವು ದಾರಿ ತಪ್ಪಿದ್ರೆ ಖಂಡಿತ ಯಾವುದೇ ನಾವು ಉದ್ಯೋಗ ಮಾಡ್ತೀವಿ ಅಥವಾ ಸಂಘ ಸಹವಾಸ ಮಾಡ್ತೀವಿ, ಆ ರೀತಿ ಈ ಆರ್ಗನ್ ಫೇಲ್ಯೂರ್ ಏನಾಗ್ತವೋ ಸಮಾಜದಲ್ಲೂ ಅದೇ ಥರ ಆರ್ಗನ್ ನಮ್ಮ ಭೌತಿಕ ಇದರಲ್ಲಿ ಆಗ್ತದೆ, ನಮ್ಮ ಬಾಡಿಗೆ ಆಗ್ತಲೇ ಇರ್ಬೋದು, ಬೇರೆ ಥರ ಆಗಿ ನಾವು ಹಲವಾರು ಸಂಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಅದರಿಂದ ನೀವು ಸಹವಾಸ ಸಂಘಗಳನ್ನು ಮಾಡಬೇಕಾದ್ರೆ ಖಂಡಿತವಾಗಿ ಕೂಡ, ಯಾಕೆಂದರೆ ಇಲ್ಲಿಂದ ನೀವು ಹೋದಾಗ ಅಥವಾ ಇಲ್ಲಿ 4 ಜನ ಇದ್ದಾಗ ಯಾವುದೇ ರೀತಿಯ ದುಶ್ಚಟಗಳಿರ್ತಕ್ಕಂಥ ಇವ್ರನ್ನ ಸಹವಾಸ ಮಾಡಬಾರ್ದು. ಇನ್ನೊಂದು ನಿಮಗೆ ಪ್ರತಿಜ್ಞೆ ಮಾಡೋದಲ್ಲಿ ಹೇಳಿದ್ರು, ನಾವು ದುಶ್ಚಟಕ್ಕೆ ಒಳಗಾಗುವುದಿಲ್ಲ ಹಾಗೂ ಒಳಗಾಗಿರುವವರನ್ನ ನಾವು ಬಿಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ನಿಮಗೆ ಆ ರೀತಿ ಯಾರಾದರೂ ದುಶ್ಚಟಕ್ಕೆ ಒಳಗಾಗಿರೋದು ಗೊತ್ತಾಯಿತು ಅಂದರೆ ನೀವು ಖಂಡಿತ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸೋದಕ್ಕೆ ಅವಕಾಶ ಇದೆ, ಅಥವಾ ನಮ್ಮ ಪೊಲೀಸ್ ಠಾಣೆಗಳಿಗೆ ಅಥವಾ ನಮ್ಮ ಹಿರಿಯರಿಗೆ, ನಿಮ್ಮ ಪ್ರಾಂಶುಪಾಲರಿಗೆ, ಟೀಚರ್ಸ್ಗೆ, ಸೊ ಯಾವ ಹಂತದಲ್ಲಿ ನೀವು ಇರ್ತೀರೋ ಅವ್ರಿಗೆ ತಿಳಿಸಿ, ಅವರಿಂದ ನಮಗೆ ಮಾಹಿತಿ ಬಂತು ಅಂದರೆ ನಾವು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈಗ ಡಾಕ್ಟರ್ ಹೇಳಿದ್ರು 3,400 ಚಿಲ್ಲರೆ ಬೆಂಗಳೂರು ಸಿಟಿನಲ್ಲಿ ಅಂತ. ಸರ್, ಇವತ್ತಿನ ದಿನ ಏನಾಗಿದೆ ಪರಿಸ್ಥಿತಿ ಅಂತಂದರೆ 3,500 ಅಲ್ಲ, ನಮ್ಮ ಇದ್ರ ಉಳ್ಕೊಂಡ್ರೆ 3,500 ಲಕ್ಷ ಸಿಗುತ್ತೆ. ಕೇಸ್ ಆಗಿರೋದಷ್ಟೇ ನಾವು ಗಣನೆಗೆ ಇದು ಮಾಡ್ಕೊಂಡಿರೋದು, ಅಷ್ಟಲ್ಲದೆ ಇನ್ನೇನಿಲ್ಲ, ಪೂರ್ತಿ ಮುಕ್ತಾಯ ಆಗೋದೇ ಬರೀ 3,500, 4,500, 5,000 ಅಂತ ಲಕ್ಷಾಂತರ ಇವು ನಮಗೆ ಕಣ್ಣಿಗೆ ಕಾಣ್ದಂಗೆ ನಡೀತಾ ಇರ್ತದೆ. ಸೊ ಅದು ಕಣ್ಣಿಗೆ ಕಾಣ್ದಂಗೆ ನಡೀತಾ ಇರೋದು ನಮಗೆ ಗೊತ್ತಾಗಬೇಕು ಅಂತಂದರೆ ನಿಮ್ಗಳ ಸಹಕಾರ ಬೇಕು. ಸೊ ಅಂತ ಒಂದು ಸಹಕಾರವನ್ನು ನೀವು ಕೊಟ್ಟರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಅದನ್ನು ಬಗ್ಬಡಿಯೋದಕ್ಕೆ ಸಹಕಾರಿಯಾಗುತ್ತೆ. ಆದ್ದರಿಂದ ತಾವುಗಳು ನಿಮ್ಮ ಹಂತದಲ್ಲಿ ಅಥವಾ ಬೇರೆ ಯಾರೇ ಇಲ್ಲಿ ನಿಮಗೆ ಮಾಹಿತಿ ಸಿಕ್ತು ಅಥವಾ ನಿಮಗೆ ಗೊತ್ತಾಯಿತು ಅಂತಂದರೆ ನಮ್ಮಗಳಿಗೆ ತಿಳಿಸಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೊಡಬೇಕು. ಮತ್ತೊಮ್ಮೆ ಈ ಮಾತಾಡ್ತಾ ಡ್ರಗ್ಸ್ ಸಪರೇಟ್ ಮಾತಾಡ್ತಾ ಹೋದರೆ ಅದು ಒಂಥರ ಅಟ್ರಾಕ್ಷನ್ ಆಗ್ತಾ ಇರ್ತದೆ. ಅದರಿಂದ ಯಾವುದೇ ಡ್ರಗ್ಸ್ ಬಗ್ಗೆ ನಾನು ಈಗ ಡಾಕ್ಟರ್ ಹೇಳ್ದಂಗೆ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ.
ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸಂಸ್ಥೆಯಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಅಧ್ಯಕ್ಷರು ಮತ್ತು ಇತರ ಎಲ್ಲ ಗಣ್ಯರಿಗೆ ನಿಮ್ಮಗಳಿಗೆ ನಮಸ್ಕಾರ ಮಾಡ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಮಾದಕ ವಸ್ತುಗಳ ವ್ಯಸನ ಮಾನಸಿಕ ಕಾಯಿಲೆಯಾಗಿದ್ದು ಫ್ಯಾಷನ್ ಹೆಸರಿನಲ್ಲಿ ದುಶ್ಚಟಗಳಿಗೆ ಬಲಿಯಾಗಬೇಡಿ ಎಂದು ಉದ್ಘಾಟಕರ ನುಡಿಗಳನ್ನಾಡಿದಂತಹ ರಾಮಚಂದ್ರ ಎಸ್.ಆರ್ ಅವರಿಗೆ ಧನ್ಯವಾದಗಳು. ಈಗ ಸದಾ ಉತ್ಸುಕರು ಮತ್ತು ಕ್ರಿಯಾಶೀಲರು ಆಗಿರುವ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕೊಡುಗೈ ದಾನಿಗಳನ್ನು ಪತ್ತೆ ಹಚ್ಚಿ ಸಂಸ್ಥೆಗೆ ಬೇಕಾಗಿರುವ ಪರಿಕರಗಳನ್ನು ಸ್ವೀಕರಿಸುತ್ತಾ ಬಂದಿದ್ದಾರೆ. ಅದರಂತೆಯೇ ಬಮೂಲ್ ಅಧ್ಯಕ್ಷರಾದ ಶ್ರೀ ರಾಜ್ಕುಮಾರ್ HP ಅವರು ನಮ್ಮ ಘನ ಸಂಸ್ಥೆಗೆ ಲ್ಯಾಪ್ಟಾಪ್ ಮತ್ತು ಜೆರಾಕ್ಸ್ ಮಿಷನ್ ಅನ್ನು ನಮ್ಮ ಅಧ್ಯಕ್ಷರಿಗೆ ಹಸ್ತಾಂತರಿಸಲಿದ್ದಾರೆ. ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತೇನೆ. ಲ್ಯಾಪ್ಟಾಪ್ ಮತ್ತು ಜೆರಾಕ್ಸ್ ಮಿಷನ್ ಅನ್ನು ಅದರಲ್ಲಿ ಮೇಜರ್ ಆಗಿ ಏನು DCM ಆಗವ್ರೆ ಶಿವಕುಮಾರ್ ಅವರು ಮೊದಲೇ ಕೇಳ್ಕೊಂಡೆ, ಸಾಕಷ್ಟು ಕೊಡ್ತಾ ಇತ್ತು. ಅವರು CSR ಫಂಡಲ್ಲಿ ಬಿಡದಿ ಸ್ಟಾರ್ಟ್ ಆಫ್ ಕಂಪ್ನಿಯಿಂದ 1,70,00,000 ಈಗ 1.5 ವರ್ಷದಲ್ಲಿ ಕೊಡಿಸ್ತಾರೆ. ಅದಾದಮೇಲೆ ಅಗ್ರಿಕಲ್ಚರ್ ಕಾಲೇಜ್ ಶುರು ಮಾಡಿದ್ರು. ಸುಮ್ಮನಿದ್ರೆ ಇಲ್ಲ ಇನ್ನೊಂದು ಭಾಷೆ ಮಾಡಿಸ್ತೀನಿ. ಮುಂದ್ಗಡೆ ಹುಡುಗರು ಅಗ್ರಿಕಲ್ಚರ್ ಕಾಲೇಜಲ್ಲಿ ಗಾಂಧಿ ಫಾರ್ಮಲ್ಲಿ ಶುರು ಮಾಡ್ತೇವೆ. ಈಗ ಶುರು ಮಾಡಿದ್ದೀವಿ. ಅಲ್ಲಿ ಮೂಲಭೂತ ಸೌಕರ್ಯ ಬೇಕಾಗಿತ್ತು. ಅವ್ರು ಕೇಳಿದ್ರೆ ಗೊತ್ತಿರಲಿ. ಒಂದ್ಸತಿ 1 ಕೋಟಿ ಕೇಳೋದು, 1 ಕೋಟಿ ಸ್ಯಾಂಕ್ಷನ್ ಮಾಡೋದು. ಈಗ ಅಗ್ರಿಕಲ್ಚರ್ ಕಾಲೇಜ್ ಶುರು ಮಾಡಿದಾಗ ಇನ್ನೊಂದು ಸ್ವಲ್ಪ ದುಡ್ಡು ಬೇಕು. ಒಂದು ಇಂಜಿನಿಯರು ಪುನಃ 3.5 ಕೋಟಿ ಮಾಡೋದು. ಅಂದರೆ 4.25 ಕೋಟಿ ದುಡ್ಡನ್ನು 4.25 ಪ್ಲಸ್ 1.5 ಎಷ್ಟಾಯಿತು? 6 ಕೋಟಿ ಶಿವಕುಮಾರ್ ಅವರಿಂದ ಬಂದಿದೆ. ಹಾಗೆ ಬೇರೆ ಬೇರೆ ಇದು ನಮ್ಮ ಬೀಗರು ಕಂಪ್ನಿಯಿಂದ ಒಂದು CSR ಫಂಡ್ 26 ಲಕ್ಷ ಕೊಟ್ಟರು. ಹಾಗೆ ಯಾರು ಹಿಡಿತಾ ಇರ್ತೀನಿ ನಾನು. ನೋಡಿ, ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಮಾಡಿದಾಗ ನೀವು ಯಾರೋ 4,60,60,000 ಬ್ಯಾಸ್ಕೆಟ್ ಬಾಲ್ 30 ಬೋರ್ಡು ದಾನ ಮಾಡಿಸ್ತಾರೆ. ಈಗ ರಾಜುಗೂ ಅದು ಹೇಳ್ತಾ ಇದೆ. ಅವರ ಅಧ್ಯಕ್ಷ ಆದಾಗಿದ್ದು ಒಂದು ಅವಕಾಶ ಇದೆ ಬೆಂಗಳೂರಲ್ಲಿ. ಏನು ಈ ಇದೆಯಲ್ಲ RO ಯೂನಿಟ್ ಎಲ್ಲ ಸ್ಕೂಲಲ್ಲಿ ಬೇಕು ಅಂತ ಹೇಳಿದಾಗ ಗೊತ್ತಿರಲಿ ನಿಮಗೆ. ಅದು 4 ಲಕ್ಷ 5 ಲಕ್ಷ ಆಗ್ಬೋದು ಒಂದೊಂದು ಯೂನಿಟು. ನಾನು ಬಿಡ್ತಾನೆ ಇಲ್ಲ ಅವ್ರಿಗೆ. ನನ್ನ ಅಧ್ಯಕ್ಷ ಆದಾಗ ಶುರು ಮಾಡಿದ್ದು, ಇನ್ನೂ ಬಿಡ್ತಾ ಇಲ್ಲ. 4 ಯೂನಿಟ್ ಕೊಡ್ಸವ್ರೆ ರಾಜುವರವರು ಅಧ್ಯಕ್ಷ ಆಗಿ. 4 ಯೂನಿಟು ಈ ಕಾಲೇಜಿದೆ, ಹೈಸ್ಕೂಲ್ ಇದೆ, ಡಿಗ್ರಿ ಕಾಲೇಜಲ್ಲಿ ಅಲ್ಲಿ ಕೊಡಿಸ್ತರು. ಆಮೇಲೆ ಏನಾಯಿತು, ಈ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಬಂದಾಗ ಒಂದು ಒಳ್ಳೆ ಲ್ಯಾಪ್ಟಾಪ್ ಬೇಕು. ಲ್ಯಾಪ್ಟಾಪ್ ಇದೆ ನಮ್ಮ ಹತ್ರ. ಅದು ಅಗ್ರಿಕಲ್ಚರ್ ಕಾಲೇಜ್ ರಿಕ್ವೈರ್ಮೆಂಟ್ಗೆ ಒಂದು ಹೈಯರ್ ಲೆವೆಲ್ ಲ್ಯಾಪ್ಟಾಪ್ ಬೇಕು. ಒಂದು ಒಳ್ಳೆ ಜೆರಾಕ್ಸ್ ಮಿಷಿನ್ ಬೇಕು ಅಂತ ಹೇಳಿದಾಗ ನಾನು ಕೇಳಲ್ಲ. ಇದಕ್ಕೆ ಇಷ್ಟೆಲ್ಲ ಕೇಳಿದ್ರೆ ಎಷ್ಟು ಕೇಳೋದು ರಾಜುನ ಅಂತ. ಆ ಪುಟ್ಟರಾಜು ಅವ್ರಿಗೆ ಬೇಕಾದವರು ಅವ್ರು ಕೇಳೋರು ನಮಗೊಂದು ಲ್ಯಾಪ್ಟಾಪು ಇನ್ನೇನಾರು ಕೊಡಿಸ್ಕೊಡಿದಾಗ ಬಹುಶಃ ಇವತ್ತು ಒಂದು 3 ಲಕ್ಷ ರೂಪಾಯಿ ಎಲ್ಲ ಹೈ ಎಂಡ್ ಐಟಮ್ಸು. ಇವತ್ತೇನು ಲ್ಯಾಪ್ಟಾಪ್ ಇದೆ, ಜೆರಾಕ್ಸ್ ಮಿಷಿನ್ ಇದೆ, ಹೈ ಎಂಡ್ ಮಿಷಿನನ್ನು ಕೊಡ್ಸವ್ರೆ. ನಾನು ಅವ್ರ ಅಧಿಕಾರ ಮುಗಿತಾವೆ. ಬಹುಶಃ ಈ ಸಂಸ್ಥೆಗೆ ಅವರಿದ್ದ ಅಧಿಕಾರದಲ್ಲಿ ಎಷ್ಟು ಮಾಡಬೇಕು ಅಷ್ಟು ಮಾಡವ್ರೆ. ಅಧ್ಯಕ್ಷನಾಗಿ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬಮೂಲ್ ಅಧ್ಯಕ್ಷರಾದಂತಹ ರಾಜ್ಕುಮಾರ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಗೌರವ ಸಮರ್ಪಣೆ.
ಎಲ್ಲ ವಿದ್ಯಾರ್ಥಿಗಳು ತಮ್ಮ ಬಲಗೈಯನ್ನು ಮುಂದೆ ನೀಡಬೇಕು. ರಿಕ್ವೆಸ್ಟ್ ಆಲ್ ಸ್ಟೂಡೆಂಟ್ಸ್ ರೈಟ್ ಹ್ಯಾಂಡ್ ಫಾರ್ವರ್ಡ್. ಭಾರತ ದೇಶದ ಪ್ರಜೆಗಳಾದ ನಾವು ಯುವ ಸಮೂಹಕ್ಕೆ ಮಾರಕವಾಗಿರುವ ಮಾದಕ ವಸ್ತುಗಳ ಸೇವನೆಯ ಕುರಿತು ಪ್ರಜ್ಞಾವಂತಿಕೆಯಿಂದ ಮಾದಕ ವಸ್ತುಗಳನ್ನು ಬಳಸದೆ ಜವಾಬ್ದಾರಿಯುತರಾಗುವ ನಿಟ್ಟಿನಲ್ಲಿ ಈ ಕೆಳಕಂಡಂತೆ ಪ್ರತಿಜ್ಞೆ ಮಾಡುತ್ತೇವೆ. ಸೃಷ್ಟಿ ಮಾಡಲು ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್. ನಡೀತಾ ಇದೆ. ಇದರಲ್ಲಿ ಇದನ್ನು ಉದ್ಘಾಟನೆ ಮಾಡಿದಂಥ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಾದ ರಾಮಚಂದ್ರನ್ ಅವರೇ, DSP ಅವರಾದ ಗಿರೀಶ್ ಅವರೇ, ನಿಮಗೆ ಸಾಕಷ್ಟು ವಿಚಾರವನ್ನು ಹೇಳಿದಂಥ ಡಾಕ್ಟರ್ ವಿನೋದ್ ಅವರೇ, ಈ ಸಂಸ್ಥೆಗೆ ಬೊಮ್ಮೆಲು ಅಧ್ಯಕ್ಷರಾಗಿ ದಾನ ಮಾಡಿದಂಥ ರಾಜ್ಕುಮಾರ್ ಅವರೇ, ಈ ಸಂಸ್ಥೆಯ ಕಾರ್ಯದರ್ಶಿಗಳಾದ ಪುಷ್ಪಮ್ಮನವರೇ, ಖಜಾಂಚಿಗಳಾದ ಮಂಜೂರವರೇ, ಆಡಳಿತ ಮಂಡಳಿ ಸದಸ್ಯರಾದ ನಾಗರಾಜನವರೇ, ಸೂರ್ಯನಾರಾಯಣ ಗೌಡ್ರೆ, ಸಿದ್ದರಾಮೇಗೌಡರ ಪ್ರಿನ್ಸಿಪಾಲ್ ಬಾಲಕೃಷ್ಣ ಅವರವರೇ, ಪುಟ್ಟರಾಜ್ ಅವರೇ, ಎಲ್ಲ ಬೋಧಕ ಸಿಬ್ಬಂದಿಯವರೇ, ವಿದ್ಯಾರ್ಥಿನಿಯರೇ, ಹಾಗೂ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರಾದ ಇದಕ್ಕೆಲ್ಲ ಜಾಸ್ತಿ ಇನ್ವಾಲ್ವ್ ಆದವರು ಮಿಥುನ್ ಅವರೇ, ಹಾಗೂ ವಿವೇಕರವರೇ, ಪೊಲೀಸ್ ಸಿಬ್ಬಂದಿಯವರೇ, ವಿದ್ಯಾರ್ಥಿನಿಯರೇ. ನನಗೆ ಗಿರೀಶ್ ಅವರು ಬಂದು ಹೇಳಿದ್ರು, DSP ಅವರು, ಹಾಗೂ ನನಗೆ ನನ್ನ ಮಾಧ್ಯಮ ಮಿತ್ರರೇ, ನನಗಿದೊಂದು ಕೊರತೆ ಇದೆ, ಎಲ್ಲರೂ ಕೊನೆಯಲ್ಲಿ ಮಾತಾಡುವಂತ ಮರೆತುಬಿಡ್ತೀನಿ. ಇವತ್ತು ಜ್ಞಾಪಕ ಬಂತು. ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರು ಒಂದು 15 ದಿವಸದಿಂದ ಬಂದು ಹೇಳಿದ್ರು, ನಮ್ಮಲ್ಲಿ ಒಂದು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು. ನಮ್ಮ SP ಅವರು ಹೇಳ್ತಾವ್ರೆ, ಇಲ್ಲಿ ರೂರಲ್ ಕಾಲೇಜು ಸರಿಯಾದ ಸ್ಥಳ ಮಾಡಬೇಕು ಅಂತ ಹೇಳಿದಾಗ ನಾನೇನೋ ಪಾಸಿಟಿವ್ ಆಗಿದ್ದೆ. ಬಟ್ ಈಗ PUC ಎಕ್ಸಾಮ್ ಬರ್ತಾ ಇದೆ, ಪ್ರಿಪರೇಟರಿ ಎಕ್ಸಾಮ್ ಇವತ್ತು ಬೆಳಗ್ಗೆ ಮುಗಿಸ್ಕೊಂಡು ಬಂದವರು ಇವತ್ತು. ಸೊ ಈ ಒತ್ತಡ ಇತ್ತು. ಈಗ ಒಂದು ಕಡೆ ನಾನೇ ಬಿಜಿ ಮಾಡಿದ್ದೆ, ಎಕ್ಸ್ಟ್ರಾ ಕ್ಲಾಸಸ್ಸು, ರಾತ್ರಿ ಹೊತ್ತು ಮಾಡೋದು, ಯಾಕೆ ಒಂದು ಸ್ವಲ್ಪ ವೀಕ್ ಆಗಿರೋದು ಸ್ಪೆಷಲ್ ಕ್ಲಾಸಸ್ ಮಾಡೋದು, ಈ ಥರದ ಪ್ರೋಗ್ರಾಮ್ ನಾವೇ ಕೊಟ್ಬಿಟ್ಟಿದ್ದೆವು. ಆದರೂ ಒತ್ತಡ ಇತ್ತು. ಇವತ್ತು ಶನಿವಾರ, ಸೆಕೆಂಡ್ ಸ್ಯಾಟರ್ಡೆ, ಆದರೂ ಎಲ್ಲೋ ಒಂಥರ ಸಮಾಜಕ್ಕೆ ಒಳ್ಳೆ ಕಾರ್ಯಕ್ರಮ ಇದು ಅವಶ್ಯಕತೆ ಇರೋ ಕಾರ್ಯಕ್ರಮ, ಅದು ಸ್ಟೂಡೆಂಟ್ಸ್ಗೆ. ಹಾಗಾಗಿ ಎಲ್ಲೋ ಇಲ್ಲ ಬಿಡಿ ಏನು ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಎಲ್ಲ ಫ್ಯಾಕಲ್ಟಿಯವ್ರು ಕೇಳಿದಾಗ ಮಾಡೋಣ ಸರ್ ಅಂದರೆ ಇವತ್ತು ಆ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ಇವತ್ತು ಕರೆಯಕ್ಟವರು ಗೊತ್ತಿಲ್ಲ ನಿಮಗೆಲ್ಲ, RS ಮಕ್ಕಳು ಇದ್ದೀರಾ, ಬೇರೆಯವರು ಇದ್ದೀರಾ. ಕರೆಯಕ್ಟವ್ರ ಬಗ್ಗೆ ಭಾಷಣ ಮಾಡಿದ್ರೆ ಗಂಟೆಡ್ಲೆ ಆಯ್ತದೆ. ಆದರೆ ಅವರು ಹುಟ್ಟಿ 125ನೇ ವರ್ಷ ಆಗಿದೆ. ಸೊ ಹಾಗಾಗಿ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಅವ್ರಿಗೆ ಸಮರ್ಪಣೆಯನ್ನು ಮಾಡುವಂಥ ಇದನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಇದು ಏಪ್ರಿಲ್ವರೆಗೂ ಅದೇ ಥರ ಕಾರ್ಯಕ್ರಮಗಳು, ಸಾಕಷ್ಟು ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ಹಾಗಾಗಿ ಇದರಲ್ಲಿ ಅರ್ಥ ಏನು ಜಾಸ್ತಿ ಬರ್ತದೆ ನಾವು ಮಾಡೋಕ್ಕೆ RSಗೆ ಅಂದರೆ, ಕರಿಯಪ್ಪನವ್ರು ಗಾಂಧಿವಾದಿಗಳು, ಅವರು ಎರಡನ್ನು ಮುಂದಿಟ್ಕೊಂಡು ಈ ಸಂಸ್ಥೆ ಬೆಳೆಸವ್ರೆ. ಒಂದು ಶಿಸ್ತು, ಒಂದು ಸೇವೆ. ಹಾಗೆ ಇದು ಈ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಎರಡಕ್ಕೂ ಫಿಟ್ ಇನ್ ಆಯ್ತದೆ. ಇದು ಶಿಸ್ತೂ ಬೇಕಾಗಿದೆ, ಹಾಗೂ ಈ ಮಾದಕ ವಸ್ತುಗಳನ್ನ ಉಪಯೋಗಿಸಬಾರ್ದು ಅನ್ನೋದು ಒಂದು ಸೋಷಿಯಲ್ ಸರ್ವಿಸಿಗೆ ನಾವು ಮಾಡ್ತಾ ಇರೋದು. ಹಾಗಾಗಿ ಎಲ್ಲೋ ಒಳ್ಳೆ ಕಾರ್ಯಕ್ರಮವನ್ನು ನನಗೆ ಭಾಳ ದಿವಸ, ನಾನು 2 ವರ್ಷ ಆದಮೇಲೆ ಸಾಕಷ್ಟು ಮಿನಿಸ್ಟ್ರುಗಳು ಅವರು ದೊಡ್ಡ ಪ್ರೋಗ್ರಾಮು ಮಾಡಿದ್ರು. ಇವತ್ತು ಮಾಡಿರೋ ಪ್ರೋಗ್ರಾಮು ನನ್ನ ಜೀವನದಲ್ಲೂ ಕೂಡ ಹೆಚ್ಚಿನ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಫ್ಯಾಕಲ್ಟಿ ಅವರಿಗೆ ಇದು ನೆನಪಾಗುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಇದನ್ನು ಇಲ್ಲೇ ಮಾಡಬೇಕು ಅಂತ ಏನು ಜಿಲ್ಲಾ ಪೊಲೀಸ್ ಇಲಾಖೆಯವರು, ಗಿರೀಶ್ ಅವರು, ನಮ್ಮ ರಾಮಚಂದ್ರನ್ ಅವರು, SP ಅವರು ಬಂದಿಲ್ಲ ಇವತ್ತು. ಇವರೆಲ್ಲ ಒಂದು ಅವಕಾಶ ಕೊಟ್ಟವ್ರೆ.
ಅದನ್ನು ಬಹುಶಃ ನಮ್ಮ ಕೈಲಾದಷ್ಟು ಮಟ್ಟಿಗೆ ಈ ಸಂಸ್ಥೆಯಿಂದ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀವಿ. ಹಾಗೆ ನಮ್ಮ ಡಾಕ್ಟ್ರನ್ನು ಕೂಡ ಬಂದವರೆ, ಓಲ್ಡ್ ಸ್ಟೂಡೆಂಟು. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈ ಸಂಸ್ಥೆ ಪರವಾಗಿ ನಾನು ಕೃತಜ್ಞತೆಗಳು ಹೇಳ್ತೀನಿ. ಯಾಕೆಂದರೆ ಈ ರಾಮನಗರ ಬರೀ ಕನಕಪುರ ಅಲ್ಲ, ರಾಮನಗರ ಡಿಸ್ಟ್ರಿಕ್ಕಲ್ಲಿ ಮಕ್ಕಳಿಗಾಗಲಿ ಸಮಾಜಕ್ಕಾಗಲಿ ಒಳ್ಳೆ ಕಾರ್ಯಕ್ರಮವನ್ನು ಸೇವೆ ಅಂತ ಮಾಡುವಂಥ ತಳವನ್ನ ಕರೆಯತ್ನವ್ರು ಹಾಕ್ಕೊಂಡು ಹೋಗೋರೆ. ಅದನ್ನು ಆ ಪರಂಪರೆ ಇವತ್ತು ಮುಂದುವರಿತದೆ ಅಂತ ಹೇಳ್ಕೊಂಡು ನಾನು ಹೆಚ್ಚಿಗೆ ಮಾತಾಡೋ ಅವಶ್ಯಕತೆ ಇದೆ. ಡ್ರಗ್ ಬಗ್ಗೆ ವಿಡಿಯೋ ನೋಡಿದ್ದೀರಾ, ಡಾಕ್ಟರ್ ಹೇಳಿದ್ದೀರಾ, ನಮ್ಮ ಎರಡನ್ನೂ ಹೇಳಿದ್ರು. ಡ್ರಗ್ ಅಬ್ಯೂಸು ನಿಮಗೆ ಒಳ್ಳೆ ರೀತಿಯಲ್ಲಿ ಶಿಸ್ಬೇಕು ಅಂತ ನಮ್ಮ ಗಿರೀಶ್ ಅವರು ಒಳ್ಳೆ ಭಾಷಣ ಮಾಡಿದ್ರು. ಹಾಗೆ ರಾಮಚಂದ್ರನವರು ಒಂದು ಒಳ್ಳೆ ಸಂಸ್ಕೃತಿ ಸಂಸ್ಕಾರ ಯಾರಿಗೆ ಬೇಕು ಅಂತ ಅನ್ನೋ ಥರ ಅವ್ರು ಹೇಳಿದ್ರು. ಸೊ ಹಾಗೆ ಜಾಸ್ತಿ ಭಾಷಣ ಮಾಡುವಂಥದ್ದಲ್ಲ, ಬಟ್ ನನ್ನದೇ ಒಂದು ಅನುಭವ ಹೇಳ್ತೀನಿ. ನಾನು ಈ ವಿಡಿಯೋ ನೋಡಿದಾಗ ನನಗೆ ನನ್ನ ವಿದ್ಯಾರ್ಥಿ ಜೀವನದ ನೆನಪು ಬಂತು. ನಾನು PUC ಓದುತ್ತಿಲ್ಲ, ನಾನು BSc ಹೋದಾಗ ಆವಾಗ ಡ್ರಗ್ಗಿಗೆ ಅಂದ್ರೆ ಏನು ಗೊತ್ತಾಗಲ್ಲ. ಕನಕಪುರದಲ್ಲಿ ನಾವು ಅಂದ್ರೆ 1976-7 ಡ್ರಗ್ ಅಂತ ಹೊರಡೇ ಗೊತ್ತಿಲ್ಲ ನಮಗೆ ಸ್ಟೂಡೆಂಟ್ಸ್ಗೆ. ಬಟ್ ನಾನು BSc ನಾನು ಬೆಂಗಳೂರು ಹೋದೆ. ಆವಾಗ ಗೊತ್ತಾಯ್ತು ನನಗೆ ಡ್ರಗ್ ಅನ್ನೋದೊಂದು ಇದೆ, ಮಾರ್ಕ ವಸ್ತು ಅಂತ. ಅದೇನು ಗೊತ್ತಾಯ್ತು ಅಂದರೆ ಅಲ್ಲಿ ಫಾರಿನ್ ಸ್ಟೂಡೆಂಟ್ಸ್ಗೆ ಒಂದು ಸ್ಫೋಟ ಇದೆ. ಈ ಇರಾನೀಸು, ಶ್ರೀಲಂಕಾದವರು, ಮಲೇಷಿಯನ್ಸು, ಸುಮಾರು ಅರಬ್ ಕಂಟ್ರಿಯಿಂದೆಲ್ಲ ಒಂದು ಅವ್ರದ್ದು ಒಂದು ಸ್ಟೂಡೆಂಟ್ಸ್ ಇದ್ರು. ಅವರು ಎಲ್ಲೋ ಅವರು ಅದು ಉಪಯೋಗಿಸ್ತಾ ಶುರು ಮಾಡಿದ್ರು. ಯಾಕಂದರೆ ಇರಾನ್ ಎಲ್ಲ ರಿಸ್ಟ್ರಿಕ್ಷನ್ ಜಾಸ್ತಿ ಅಲ್ಲ, ಒಂದೇ ಸತಿ ಅವ್ರಿಗೆ ಫ್ರೀಡಮ್ ಸಿಕ್ಕಲ್ಲ. ಅದು ಆವಾಗ ನಾನು ಏನೋ ಡ್ರಗ್ಸ್ ಅನ್ನೋದೊಂದಿದೆ, ಡ್ರಗ್ ಉಪಯೋಗಿಸ್ತಾರೆ ಅಂತ ಆ ಫಾರಿನ್ ಸ್ಟೂಡೆಂಟ್ಸ್ ನೋಡಿ 79-80 80s ನಾನು ತಿಳ್ಕೊಳ್ಳುವಂಥದ್ದು. ಆಮೇಲೆ ಅವ್ರು ನೋಡಿದೆ ಅವ್ರ ಜೀವನನ. ಅವರಲ್ಲಿ ಎಷ್ಟೋ ಜನ ಅದರಲ್ಲಿ ಒಳ್ಳೆಯವರು ಇದ್ದರು. ಫಾರಿನ್ ಸ್ಟೂಡೆಂಟ್ಸ್ ಅವರೆಲ್ಲ ಡ್ರಗ್ ಅಡಿಕ್ಟ್ಸ್ ಅಂತ ಏನಿಲ್ಲ. ಬಟ್ ಡ್ರಗ್ ಅಡಿಕ್ಟ್ ಆದವರು ಅವ್ರ ಅಕಾಡೆಮಿಕ್ ಲೈನಲ್ಲಿ ಹೋಗಲೇ ಇಲ್ಲ. ಸುಮಾರು ಒಂದು 10-15 ಹುಡುಗರು ಇದ್ದರು ಎಲ್ಲ ಬ್ಯಾಚ್ಗಳಲ್ಲಿ. ಅವರು ಅದೇ ಲೈನಲ್ಲೇ ಬದುಕ್ತಾ ಇದ್ರು. ಕೊನೆಗೇನಾಯಿತು, ಅವರು ಡಿಗ್ರಿಗಳೇ ಮಾಡಿಸಿಲ್ಲ. ಅವರು ಡಿಗ್ರಿ ಮುಗಿಸೋಕೆ ಆಗಿಲ್ಲ. ಬಟ್ ಇಲ್ಲಿ 4 ವರ್ಷ ಡಿಗ್ರಿ BSc ಅದೇನೋ 1 ವರ್ಷ 2 ವರ್ಷನೇ ಎಕ್ಸ್ಟ್ರಾ ಇದು ಕೊಡ್ತಾರೆ. ಅದಾದಮೇಲೆ ಅವ್ರು ದೇಶಕ್ಕೆ ಕೊಡಬೇಕು. ಎಷ್ಟೋ ಜನ ಡಿಗ್ರಿ ಮಾಡಿದ್ರೆ ವಾಪಸ್ ಹೋಗ್ತಾರೆ. ಇದು ಎಲ್ಲರಿಗೂ ಅನ್ವಯ ಆಯ್ತದೆ. ನೀವು ಡ್ರಗ್ ಕಡೆ ಹೋದ್ಮೇಲೆ ನೀವು ವಿದ್ಯಾಭ್ಯಾಸ ಕಳ್ಕೊತೀರ. ಅದನ್ನು ಸಾಕಷ್ಟು ವಿಚಾರನ ಇವರು ಹೇಳೋದು. ಬಟ್ ನನಗೆ ಇನ್ನೊಂದು ಏನು ಗೊತ್ತು ಅಂದರೆ, ಒಬ್ಬ ತಂದೆ ಮಗ ತೀರೋದ್ರ ಬಗ್ಗೆ ಹೇಳ್ತಾ ಇದ್ರು. ನಾನು ಒಂದು ಸ್ವಲ್ಪ ಎಮೋಷನಲ್ ಆದ. ಇವಾಗ ಈ ಹೋದ್ಮೇಲೆ ಡ್ರಗ್ ಅನ್ನೋದೇ ಹೋದ್ಮೇಲೆ ಗೊತ್ತಾಗ್ತಲ್ಲ. ಅದ್ರೊಬ್ಬ ಶಂಕರೇಗೌಡ ಅಂತ ಇದ್ದ, ನೀವು ನೋಡಿದ್ದೀರ ನೀವಿಬ್ರು. ಹಾಸನದವನು, ಪಕ್ಕ ಹಳ್ಳಿಯಿಂದ ಬಂದಿರೋ ಶಂಕರೇಗೌಡ. ಅವ್ರ ತಂದೆ ಕೊಬ್ಬರಿ ಬೆಳೆಗಾರ, ತೆಂಗಿನ ತೋಟ ಇಟ್ಕೊಂಡು ಕೊಬ್ಬರಿ ಬೆಳೆಯುವಂಥವ್ನು. ಅವನೆಲ್ಲ ಹೋಗಿ ಇವ್ರ ಜೊತೆ ಸೇರ್ಬಿಟ್ಟ, ಫಾರಿನ್ ಹುಡುಗರ ಜೊತೆ. ಅವನು ಆ ಶಂಕರೇಗೌಡ ಏನಾಯ್ತು, ಹಳ್ಳಿ ಶಂಕರೇಗೌಡ ಬಿಟ್ಟು ಜೀನ್ಸ್ ಪ್ಯಾಂಟ್ ಹಾಕೊಂಡು ಬೆಲ್ಟು ಗಿಲ್ಟು ಅವೆಲ್ಲ ಆಮೇಲೆ ಶುರುವಾಯಿತು. ಅವ್ರ ಜೊತೆ ಸೇರಿ ಅವನು ಡ್ರಗ್ ಅಡಿಕ್ಟ್. ಇವ್ರ ಜೊತೆ ಅಂದ್ರೆ ಹೇಳ್ತಾ ಇದ್ರು ಸವಾಸ ಹುಷಾರಾಗಿದೆ ಅಂತ ಹೇಳ್ತಾವ್ರೆ. ಆ ಶಂಕರೇಗೌಡ ಏನಲ್ಲ, ಈ ಡ್ರಗ್ ಅಡಿಕ್ಟ್ ಆಗಿದ್ರಲ್ಲ ಫಾರಿನರ್ ಹುಡುಗರ ಜೊತೆ ಸೇರಿದ. ಅವ್ರಿಗೇನು ಬಿಡಿ, ಇವರು ಯಾರು ಇರಾನಿಯನ್ಸ್ ಅವರು ಇವರೆಲ್ಲ ಶ್ರೀಮಂತರ ಮಕ್ಕಳುಗಳು ಕಲಿಸ್ತಿದ್ರಂತ ಅವ್ರ ಲೆಕ್ಕ ಇಲ್ಲ. ಬಟ್ ಒಬ್ಬ ರೈತರ ಮಗ ಅಡಿಕ್ಟ್ ಆಗ್ಬಿಟ್ಟ. ಅವ್ರು ಡಿಗ್ರಿನೇ ಮುಗಿಸ್ಲ. ನಮ್ಮ ಎಲ್ಲ ಕಾಲೇಜಲ್ಲಿ ಏನೋ ಸ್ಟ್ರೈಕ್ ಮಾಡಿದ್ರೆ ಮುಂದೆ ಬಂದು ನಿಂತಿರುವ. ಬಟ್ ಡ್ರಗ್ ಅಡಿಕ್ಟ್ ಬಾಯಿನ ಮಾತಾಡೋದು. ಆ ಶಂಕರೇಗೌಡನ ಹತ್ರ ಏನಾರ ಮಾತಾಡ್ಬಿಟ್ಟನಪ್ಪ, ಅವನು ಏನೋ ಬೈದ್ಬಿಟ್ಟನು ವಾತಾವರಣದಲ್ಲಿ ಅವನು ಆ ಕ್ಯಾಂಪಸ್ಸಲ್ಲಿ ಬರುತ್ತಂತ ಶಂಕರೇಗೌಡ ನೋಡಿದ್ರು. ಕೊನೆಗೆ ಆಯಿತು, ಅವನು ಡಿಗ್ರಿ ಮುಗಿಸ್ತಿಲ್ಲ. ಅವನು ಊರಿಗೆ ಹೋದ. ನನಗೊಂದು 2 ಸತಿ ಫೋನ್ ಮಾಡಿದ್ದೆ ಯಾವ ಸಂದರ್ಭದಲ್ಲಿ. ಆಮೇಲೆ ಗೊತ್ತಾಯಿತು ಅವನು ಸತ್ತೋದ, ಅವನು ಬದುಕಿಲ್ಲ. ಅದನ್ನು ನಾನು ನೆನಪು ತಂದೆ ಅವನ ಮಗನ ಹೆಂಗೆ ಸತ್ತೋದಕ್ಕೆ ಹೇಳಿದ್ರು. ಅದು ಶಂಕರೇಗೌಡನೇ ನಾನು ನೋಡಿದಂಥ ಇದನ್ನು ನಾನು ಈ ಸ್ನೋಪ ಜಸ್ಟ್ ಡಿಗ್ರಿ ಮಾಡಲಿಲ್ಲ, ಒಬ್ಬ ರೈತನ ಮನೆಗೆ ಬಂದ, ಡ್ರಗ್ ಅಡಿಕ್ಟ್ ಆದ, ಸಮಾಜಕ್ಕೆ ಒಂದು ಕಪ್ಪುಚುಕ್ಕಿ ಆದ, ಕೊನೆಗೆ ಅವನ ಬದುಕನ್ನೇ ಕಳ್ಕೊಂಡು ಹೋದಂಥ ಸ್ಥಿತಿ. ಇಂಥವು ಹೇಳಿದಾಗ ಲಕ್ಷಾಂತರ ಕೇಸಸ್ ಅವೆ. ನಾನು ಹೇಳೋದು ಮಕ್ಕಳ ಇಷ್ಟೇ, ನೀವೆಲ್ಲ ಹಳ್ಳಿಯಿಂದ ಬಂದಿದ್ದೀರ.
ನಿಮಗೆ ನಿಮ್ಮ ತಂದೆಯವರಿಗೆ ಗೊತ್ತು ನನಗೆ ನಿಮ್ಮ ಆರ್ಥಿಕ ಸ್ಥಿತಿಗತಿ ಹೆಂಗಿದೆ ಅಂದರೆ ಇತಿಮಿತಿಲ್ಲ. ಯಾರು ಶ್ರೀಮಂತರ ಮಕ್ಕಳು ಜಾಸ್ತಿ ಇಲ್ಲ ಇಲ್ಲಿ, ಹೆಣ್ಮಕ್ಳಾಗಲಿ ಹೆಣ್ಮಕ್ಳು. ಬಟ್ ತಂದೆಯವರಿಗೆ ಆರ್ಥಿಕವಾದ ಶಕ್ತಿ ಎಷ್ಟಿದೆಯಲ್ಲ, ನನ್ನ ಮಕ್ಕಳಿಗೆ ನನ್ನ ಮಗಳಿಗೆ ನಾನು ಓದಿಸ್ಬೇಕು ಅನ್ನುವಂಥ ಗುರಿ ನಿಮ್ಮ ತಂದೆ ತಾಯಿಯವರು ಇಟ್ಕೊಂಡು ಇಲ್ಲಿ ಕಲಿಸ್ತಾ ಇದ್ದಾರೆ. ಇದನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ಗಿರೀಶ್ ಅವರೆಲ್ಲ ಹೇಳಿದ್ರು, ಅವರೆಷ್ಟು ದುಡ್ಡು ಸೇವೆ ಮಾಡಿ ನಿಮ್ಗೆ ಓದಿಸ್ತಾರೆ ಅನ್ನೋದು ವಿಚಾರ ಹೇಳಿದ್ರು. ಇದನ್ನ ಯೋಚಿಸ್ಬೇಕು ನೀವು. ಯಾಕೆಂದ್ರೆ ನೀವು ಪ್ರೊಫೆಷನಲ್ ಆಗೋ ಅವಕಾಶ ಇದೆ, ಒಳ್ಳೆ ಉದ್ಯೋಗಸ್ಥರಾಗ್ಬೋದು, ಒಳ್ಳೆ ಎಂಟರ್ಟೈನರ್ ಆಗ್ಬೋದು. ಬಟ್ ಈಗ PUC ಮಟ್ಟದ ಡಿಗ್ರಿನವರು ಇದ್ದೀರಾ, ಇದು ಭಾರಿ ಇಂಪಾರ್ಟೆಂಟ್ ಸ್ಟೇಜು. ಈಗ ಏನಾದರೂ ಕಾಳಜಿ ಆದ್ರೆ ವಾಪಸ್ ಬರಲ್ಲ. ಡಾಕ್ಟ್ರ್ ಆಪರೇಷನ್ ಮಾಡಿದ್ರು ವಾಪಸ್ ಬರಲ್ಲ. ನನಗೆ PUCನಲ್ಲಿ ಒಂದು ಸ್ವಲ್ಪ ಸೀರಿಯಸ್ ಆಗಿ ಒಳ್ಳೆ ಸ್ಕೋರ್ ಮಾಡಿಸ್ಬೇಕು, ಪಾಸ್ ಮಾಡಿಸ್ಬೇಕು ಅಂತ ಸೀರಿಯಸ್ ಆಗಿ ಅಟೆಂಡ್ ಮಾಡ್ತಾ ಇದ್ದೀವಿ ಮ್ಯಾನೇಜ್ಮೆಂಟು. ನಾನು ಪದೇ ರಿವ್ಯೂ ಮಾಡ್ತಾ ಇರ್ತೇನೆ. ಆ ರಿವ್ಯೂ ಮಾಡಿದಾಗ ನಾವು ಅಲ್ಲಿಂದ ಅವ್ರು ಕಳಿಸ್ತಾರೆ, ತಂದೆ ತಾಯಿಗಳು ಇಲ್ಲಿ ಕಾಲೇಜ್ಗೆ ಹೋಗ್ತಾ ಇರುತ್ತೆ, ಇಲ್ಲಿ ಕಾಲೇಜ್ಗೆ ಹೋಗ್ತಾ ಇಲ್ಲ, ಇಲ್ಲಿ ಬರ್ತಾನೆ ಇಲ್ಲ ಅಂಥ ಹುಡುಗರನ್ನೆಲ್ಲ ಪಟ್ಟಿ ಮಾಡಿ ಅಂದರೆ 20%, 30%, 40% ಇದಾಗಿದೆ ಅಟೆಂಡೆನ್ಸು. ಅಂಥವೆಲ್ಲ ಐಸೋಲೇಟ್ ಮಾಡಿ ಅಂಥವ್ರನ್ನೆಲ್ಲ ಗುರುತಿಸ್ತಾ ಇದ್ದೀವಿ. ಅವ್ರನ್ನೆಲ್ಲ ಇನ್ನೊಂದು ಸ್ವಲ್ಪ ಏನೋ ಮಾಡೋದು ಆಗಲ್ಲ ಅಂತ ಅವರು ಎಕ್ಸಾಮೇ ತಗೊಳಕ್ಕಾಗಲ್ಲ ಅನ್ನೋದು ಲೆಕ್ಕದಲ್ಲಿ. ಆಮೇಲೆ ನಂಗೆ ಇನ್ನೊಂದು ಆಶ್ಚರ್ಯ ಹೇಳಿದ್ರು, ಮೇಡಮ್ ಹೇಳಿದ್ರು ಅನ್ನಿಸ್ತದೆ. ಸರ್ ಒಂದು 4-5 ಜನ ಬರ್ತಾರೆ, ಅವರು ಅಟೆಂಡೆನ್ಸು ಫುಲ್ಲಾಗಿದೆ ಸರ್ ಅವರು. ಬಟ್ ಅವ್ರು ಬರ್ತಾರೆ, ಸುಮ್ಮನೆ ಕೂತಿರ್ತಾರೆ, ಅವ್ರ ಮೂಮೆಂಟ್ ಇಲ್ಲ, ರಿಯಾಕ್ಷನ್ ಇಲ್ಲ. ಅವ್ರನ್ನ ಯಾವ ರೀತಿಯೂ ಎಕ್ಸಾಮ್ ಕುಡಿಸ್ತಿರೋಕ್ಕಾಗಲ್ಲ, ಯಾಕೆಂದರೆ ಒಳ್ಳೆ ಅಟೆಂಡೆನ್ಸ್ ಇದೆ. ಬಟ್ ಏನೋ ಒಂಥರ ಫ್ರೆಂಡ್ ಕೂತು ಹೋಗ್ತಾರೆ ಅನ್ನೋ ಮಾತನ್ನು ನಾನು ಈಗ ಒಂದು 15 ದಿವಸದಲ್ಲಿ ನಾನು ಹೇಳೋದಂಥ ಜ್ಞಾಪಕ ಇದೆ. ನಾನು ಆವಾಗ ಸ್ಮೆಲ್ ಮಾಡಿದೆ, ಮೋಸ್ಟ್ಲಿ ಇವ್ರು ಯಾರೋ ಡ್ರಗ್ ಅಡಿಕ್ಟ್ಸ್ ಆಗಿರ್ಬೋದು ಈ ಹುಡುಗರುಗಳು ಅಂತ. ಆ 4 ಹುಡುಗರ ಬಗ್ಗೆ ಹೇಳ್ತಾ ಇದ್ರು. ಅವ್ರು ಎಕ್ಸಾಮ್ ಕೊಡಿಸ್ಬೇಕು, ಅವ್ರು ಫೇಲ್ ಆಗೋದು ಅಂತ ಗ್ಯಾರಂಟಿ. ಬಟ್ ಕಾಲೇಜಲ್ಲಿ ಗಲಾಟೆ ಇಲ್ಲ, ಸ್ಕೂಲ್ ಟೀಚರ್ ತೊಂದರೆ ಕೊಡಲ್ಲ, ಪಕ್ಕದ ಹುಡುಗರು ತೊಂದರೆ ಕೊಡಲ್ಲ, ಬರ್ತಾರೆ, ಡ್ರಗ್ ಹಾಕಿರ್ತಾರೆ, ಏನೋ ಕೂತಿರ್ತಾರೆ, ಹೋಗ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನಾನು ಹೇಳ್ದಂಗೆ ಮೊದಲು ಈ ಡ್ರಗ್ ಅನ್ನೋದೇ ಗೊತ್ತಿರಲಿಲ್ಲ, ಬೆಂಗಳೂರಲ್ಲಿ ಇದ್ದದ್ದು. ಇವತ್ತು ಗ್ರಾಮಾಂತರ ಪ್ರದೇಶಕ್ಕೂ ಬಂದಿದೆ. ಇವತ್ತು ಹಳ್ಳಿಗಳು ಬರ್ತಾರೆ, ಜಾಸ್ತಿ ನಾವು ಗಾಬರಿ ಪಡಬೇಕಾದದ್ದು ಡ್ರಗ್ ಅಂದರೆ ಏನೂ ಗೊತ್ತಿಲ್ಲ ತಂದೆ ಜನರಿಗೆ. ಅವಿದ್ಯಾವಂತಗಳಾಗಿರ್ತಾರೆ ಎಷ್ಟೋ ಜನ. ಸಿಗರೇಟು ಡ್ರಿಂಕ್ಸ್ ಅಂತ ಗೊತ್ತಿರ್ತದೆ, ಬಟ್ ಡ್ರಗ್ಸ್ ಅಂದರೆ ಗೊತ್ತಿರಲ್ಲ. ಬಟ್ ಏನಾಗುತ್ತೆ, ಈಗ ಬೆಂಗಳೂರಿಂದ ಇದು ಬರ್ತಾದೆ, ಬಂದಿರೋ ಸತ್ಯ. ನನಗೆ ಹೇಳ್ತಿದ್ರು, ಇಲ್ಲಿ ಔಷಧ ತಂದು ಕೊಡೋರು ಯಾವ್ದು ಪ್ಯಾಕೆಟ್ಗಳು ಬಂದು ಕೊಡ್ತಾರಂತೆ. ಫಸ್ಟು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅದ್ರ ಕಡೆನೂ ಗಮನ ಕೊಡಬೇಕು. ತಗೊಳಕೋತಾರೆ, ಯಾರು ತಗೊಳಕು ಅಂದರೆ ಸೋರ್ಸ್ ಎಲ್ಲ ಬರ್ತೀವಿ ಅಂತ ಪತ್ತೆ ಮಾಡ್ಬೋದು. ಬೆಂಗಳೂರು ತರ್ತಾರೆ ಈ ಹೀಗಾಗಿ ನಾವು ಇನ್ಸ್ಟಿಟ್ಯೂಷನ್ ಮಾನಿಟರ್ ಮಾಡೋಕ್ಕಾಗಲ್ಲ. ಎಲ್ಲ ಜೋಬಳಿಗೆ ಇಟ್ಕೋತಾರೆ, ಅದೆಲ್ಲ ಸ್ಕೂಲಲ್ಲಿ ಹೋಗಿ ಎತ್ತಿ ಕೊಟ್ಬಿಡ್ತಾರೆ. ನಮ್ಮ ಪ್ರೆಸ್ ಅವರು ಎಲ್ಲ ಉಚ್ಚಪ್ಪ ಇರಬೇಕು. ಇಲ್ಲಲ್ಲ, ಅವ್ರು ಹೇಳ್ತಿದ್ರು ಹಿಂಗೆ ನಡೀತಾ ಇದೆ ಅಂತ. ಪ್ರೆಸ್ ಅವ್ರು ನನಗೆ ಹೇಳಿದ್ರು ಮೊನ್ನೆ. ಹಾಗಾಗಿ ನೀವು ಪೊಲೀಸವರು ಅದ್ರ ಕಡೆ ಗಮನ ಕೊಡಬೇಕು. ಇಲ್ಲಿ ಯಾರು ಇವರೆಲ್ಲ ಬೆಂಗಳೂರಿಗೆ ಹೋಗ್ತಾರಲ್ಲ, ಇಲ್ಲಿ ಯಾರೋ ಅಲ್ಲೊಬ್ಬ ತಗೊಳ್ಳೋರು, ಇದು ಇಲ್ಲೇ ತಂದು ಕೊಡೋ ವ್ಯವಸ್ಥೆ ಅಲ್ಲಿ ಇಲ್ಲ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಅದ್ರ ಗಮನ ಕೊಡಬೇಕು. ಬಟ್ ಏನಾಗಿದೆ ಈಗೆಲ್ಲ ಹಳ್ಳಿಗಳಲ್ಲಿ ಯಾಕೆ ಮಾಡ್ತದೆ, ನಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಬೆಟ್ರು ಫೈನಾನ್ಷಿಯಲಿ. ನಾನು ಇವತ್ತು ಬೆಳಗ್ಗೆ ಪೇಪರ್ ಓದ್ತಾ ಇದ್ದೆ. ಅದ್ರಲ್ಲಿ ಏನಿತ್ತು ಅಂದರೆ, ಈ ಸ್ಪೆಂಡಿಂಗ್ ಪವರ್ ಅಂತ ಖರ್ಚು ಮಾಡೋದು, ಸಿಟಿಲಿ ಎಷ್ಟು ಖರ್ಚು ಮಾಡ್ತಾರೆ, ಹಳ್ಳಿಲಿ ಎಷ್ಟು ಖರ್ಚು ಮಾಡ್ತೀವಿ. ಸಿಟಿಗಳಲ್ಲಿ 150-200% ಖರ್ಚು ಮಾಡ್ತಾರೆ. ಅಂದರೆ ಒಬ್ಬ ಹಳ್ಳಿಯವನಾಗಿ ಅವರೇಜ್ 100 ರೂಪಾಯಿ ಖರ್ಚು ಮಾಡಿದ್ರೆ, ಒಬ್ಬ ಸಿಟಿಲಿ 200-250 ರೂಪಾಯಿ ಖರ್ಚು ಮಾಡ್ತಾರೆ. ಅಂದರೆ ಹೆಚ್ಚಿನ ಆರ್ಥಿಕ ಶಕ್ತಿ ಇರುವಂಥ ಸಿಟಿ. ಹಂಗಾಗ್ಬಿಟ್ಟು ಅಲ್ಲಿ ಜಾಸ್ತಿ ಬೇರೆ ಇರ್ತದೆ. ಇದಕ್ಕೆ ಯಾಕೆಂದರೆ ಹಣ ಬೇಕಲ್ಲ. ಬಟ್ ಇನ್ನೊಂದು ಏನು ನೋಡಿದೆ, ಈಗ ಯಾಕೆ ಹಳ್ಳಿಲಿ ಬರ್ತದೆ ಅಂದರೆ ನಾನು ಅನಲೈಸ್ ಮಾಡೋದು, ಈಗ ನಮ್ಮ ಕರ್ನಾಟಕನೇ ಅಂತ ಈ ಸಿಟಿಲಿ ಏನು ಖರ್ಚು ಮಾಡ್ತಾರೆ ಸ್ಪೆಂಡಿಂಗ್ ಪವರ್ ಇಲ್ಲಿ ಅಂದರೆ ಕಮ್ಮಿ ಆಯ್ತಾ ಅದ. ಅಂದರೆ ಇಂಡಿಯನ್ ಅವರೇಜ್ 85% ಇದೆಯಂತೆ. ಮಹಾರಾಷ್ಟ್ರದಲ್ಲಿ 100%. ಅಂದರೆ 100 ರೂಪಾಯಿ ಖರ್ಚು ಮಾಡಿ ಮಹಾರಾಷ್ಟ್ರದಲ್ಲಿ, ಹಳ್ಳಿಲಿ ಸಿಟಿಲಿ 200 ರೂಪಾಯಿ ಖರ್ಚು ಮಾಡೋ ಸ್ಪೆಂಡಿಂಗ್ ಪವರ್ ಇದೆ. ಬೇರೆ ಇಂಡಿಯನ್ ಅವರೇಜು
80%. ಅಂದರೆ 100 ರೂಪಾಯಿ ಖರ್ಚು ಮಾಡಿದ್ರೆ ಹಳ್ಳಿಗಳ ಕಡೆ ರೂರಲ್ ಏರಿಯಾದಲ್ಲಿ 80%. ನಮ್ಮ ಕರ್ನಾಟಕದಲ್ಲಿ 70% ನಂಬರ್ 1 60% ಬಂದಿದೆ ಡಿಫ್ರೆನ್ಸು. ಅಂದರೆ ಹಳ್ಳಿನಲ್ಲೂ ಆರ್ಥಿಕವಾಗಿ ಶಕ್ತಿ ತುಂಬಿಕೊಳ್ಳುವಂಥ ಇದು ಆಗಿದೆ. ನಿಜ, ಆರ್ಥಿಕವಾಗಿ ದುಡ್ಡು. ಬಟ್ ಏನಾಯ್ತದೆ, ಈ ಮಕ್ಕಳಿಗೆ ಪೇರೆಂಟ್ಸ್ಗೆ ಪಾಕೆಟ್ ಮನಿ ಕೊಡೋದು, ದುಡ್ಡು ಕೊಡೋದು, ತಮ್ಮ ತಾಯಿ ದುಡ್ಡಿಸ್ಕೊಡೋದು ಇವೆಲ್ಲ ಬರ್ತದೆ. ಮಕ್ಕಳೇನೋ ಓದ್ತವ್ರಿಂದ ಕೊಡ್ತಾರೆ ಅವ್ರ ಪೇರೆಂಟ್ಸು. ಯಾಕೆಂದರೆ ಅವರ ಹತ್ರ ಮೊದಲಿಗಿಂತ ಆರ್ಥಿಕವಾಗಿ ಬೆಟರ್ ಆಗಿದೆ ಈಗ. ಹಾಗಾಗ್ಬಿಟ್ಟು ಆ ದುಡ್ಡು ತಂದು ಹೋಗಬಾರ್ದು. ಇದೊಂದೇ ಅಂತ ಅಲ್ಲ, ಡ್ರಿಂಕ್ಸ್ಗಾಗಲೇ ಅದಕ್ಕೆ ಹೋಗಬೇಡಿ. ನೀವು ಒಳ್ಳೆಯ ಸವಾಲ್ಸಲ್ಲಿದೆ. ಅವರು ಇನ್ನು ಗಿರೀಶ್ ಅವರು ಒಂದು ಹೇಳ್ತಿದ್ರು, ನಾವು ಇಲ್ಲಿ ಬರೀ ಬೇಸಿಕ್ ಕೋರ್ಸ್ ಅಲ್ಲ, ಅದಿದ್ದು ನಿಜ. ಇವತ್ತು ಪ್ರೊಫೆಷನಲ್ ಕೋರ್ಸಲ್ಲಿ ತಂದಿದ್ದೀವಿ. ಇವತ್ತು ಈಗ ನೋಡಿ ವಿನೋದ ಅವರು ಇಲ್ಲೇ ಹೈಸ್ಕೂಲ್ ಓದಿದಂತೆ ಈ ಕಾಲೇಜಲ್ಲಿ ಬಂದರು, ಯಾವ ಮಟ್ಟಕ್ಕೆ ಹೋಗೋರು ನೋಡಿ. ನಿಮಗೆ ಒಳ್ಳೆ ಸಮಾಜಕ್ಕೆ ತಿಳಿಯುವಂಥ ಕೆಲಸವನ್ನು ನಮ್ಮ ವಿನೋದವರು ಮಾಡವ್ರೆ. ಸೊ ಹಾಗಾಗಿ ನೀವುಗಳು ಅವ್ರು ಹೇಳಿದ್ದೆಲ್ಲ ಪುನಃ ರಿಪೀಟ್ ಮಾಡುವಂಗಿಲ್ಲ. ಇಲ್ಲಿ ಪ್ರೊಫೆಷನ್ ನೀವು ಹೇಳೋದಕ್ಕಿಂತ ಈಗ ಪ್ರೊಫೆಷನಲ್ ಕೋರ್ಸೇ ತಂದಿದ್ದೀವಿ. ಈಗ ನೀವು ಯಾರು ಇಲ್ಲಿ ಬೇರೆ ಶಾಲೆಯಿಂದ ಕಾಲೇಜಿಂದ ಮಕ್ಕಳು ಬಂದಿದ್ದೀರ ಸ್ಟೂಡೆಂಟ್ಸ್ ನಾನು ವಿಚಾರಿಸ್ತಾ ಇದ್ದೆ. ನಾನು ನಿಮ್ಗೆ ಅಶ್ಯೂರ್ ಮಾಡ್ತೇನೆ, ಈ RS ಬೇಸಿಕ್ ಕೋರ್ಸ್ಗಳಂತ ಸೃಷ್ಟಿಯಾದಂಥ ಕೋಟ್ಯಾಂತರ ಜನಕ್ಕೆ ಬೇಸಿಕ್ ಕೋರ್ಸ್ ಡಿಗ್ರಿ ಮಾಡಿ ಕಳಿಸಿ ಒಂದು ಫ್ಯಾಕ್ಟ್ರಿ ಆಗಿತ್ತು. ಡಿಗ್ರಿ ಮಾಡಿ ಹೋಗಿ ಇನ್ನೊಂದು ಬದುಕೋಕ್ಕೆ ಬೇರೆ ಪ್ರಪಂಚದಲ್ಲಿ ಒಂದು ಫ್ಯಾಕ್ಟ್ರಿಯಾಗಿ ಕೆಲಸ ಮಾಡೋದು ಎಷ್ಟು 60-70 ವರ್ಷ ಮಾಡೋದು. ಬಟ್ ಈಗ ನಾವು ಒಂದು ಗುರಿ ಇಟ್ಕೊಂಡು ಈಗ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಇವತ್ತು MBA ಇದೆ, MCA ಇದೆ, BCA ಇದೆ, BBA ಇದೆ, B.Ed ಇದೆ, ಇಲ್ಲಿ D.Ed ಇದೆ, ಜೊತೆಗೆ ಈಗ ಅಗ್ರಿಕಲ್ಚರ್ ಕಾಲೇಜಲ್ಲಿ ತಂದಿದ್ದೀವಿ. ಅಂದರೆ ಇಲ್ಲಿರೋ ಮಕ್ಕಳುಗಳ PUC ಭಾಳ ಇಂಪಾರ್ಟೆಂಟು, ಸೀರಿಯಸ್ ಆಗಿ ತಗೊಳ್ಳಿ. ನೀವು ಬೆಂಗಳೂರಿಗೂ ಹೋಗೋಕ್ಕಾಗಿಲ್ಲ, ಇದು 2-3 ಖರ್ಚು ಮಾಡಬೇಕು. ಒಬ್ಬ ಅಗ್ರಿಕಲ್ಚರ್ ಕಾಲೇಜು ಒಂದು ಸೀಟ್ ಸಿಗಲಿದ್ರೆ ಅವರು ಓದಬೇಕು ಅಂದರೆ ಏನಾರೇ ಕೊಟ್ಟಂದರೆ ದೇ ಆರ್ ಚಾರ್ಜಿಂಗ್ 8 lakhs. ನಾವು 2 ಲಕ್ಷ ಚಾರ್ಜ್ ಮಾಡ್ತಾ ಇದ್ದೀವಿ. ನಮ್ಮ ಕನಕಪುರದವ್ರಿಗೆ 2 ಲಕ್ಷ ಚಾರ್ಜ್ ಮಾಡ್ತಾ ಇದ್ದೀವಿ. MBA 4 ಲಕ್ಷ 5 ಲಕ್ಷ ಆದ ತಕ್ಷಣ ನಾವು ಕೆಲಸ ಕೊಡಿಸ್ತೀವಿ ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡ ಸಂಸ್ಥೆಗಳು 8 ಲಕ್ಷ ರೂಪಾಯಿ ತಗೋತಾವೆ. ಆ ಪೇಸೆಂಟಲ್ಲೆಲ್ಲ 8 lakhs ಅಂತೆ. ನಾವು ಜಸ್ಟು ಅದನ್ನು 2 ಲಕ್ಷ ಅಂತ 2 ಲಕ್ಷ ನಮ್ಮ ಕನಕಪುರ ಹುಡುಗರು 2 ಲಕ್ಷ ಕೊಡಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇಲ್ಲೇ ಬರೋಡಾ ಬ್ಯಾಂಕಿಂದ ಬಾಡಿಗೆ ಕೊಟ್ಟಿದ್ದೀವಿ, ಕೆನರಾ ಬ್ಯಾಂಕ್ ಬಾಡಿಗೆ ಕೊಟ್ಟಿದ್ದೀವಿ. ಆ ಮ್ಯಾನೇಜರ್ ಫಸ್ಟು ನಾನು ನಮ್ಮದೆಲ್ಲ ದುಡ್ಡಲ್ಲಿ ಇಟ್ಟಿದ್ದೀವಿ ಸಂಸ್ಥೆದು. ಯಾರೇ ಕನಕಪುರ ತಾಲೂಕಲ್ಲಿ ಯಾರೇ ಒಬ್ಬರು ಬಂದು ನಾನು BSc ಮಾಡಬೇಕು, MBA ಮಾಡಬೇಕು, MCA ಮಾಡಬೇಕು ಅಂದರೆ ನೀವು ಲೋನ್ ಕೊಡಬೇಕು ಅಂತ ಕಂಡೀಷನ್ ಹಾಕಿದ್ದೀನಿ. ಅದು ರೆಡಿ ಆಗೋರು ಈಗಾಗಲೇ ಲೋನ್ ಕೊಟ್ಟವರು ಅವರು. ಹಾಗಾಗಿ ನೀವು ಜಸ್ಟ್ PUC ಡಿಗ್ರಿ ಮಾಡಿ ಮುಂದಿನ ನೋಡ್ಕೊತೀವಿ. ಆರ್ಥಿಕ ಹೋಗ್ಬೇಕಾ ಲೋನ್ ಕೊಡಿಸುವ ಒಳ್ಳೆ ರೀತಿಯಲ್ಲಿ MBA MCA ಅಂದರೆ ಏನೋ ಮಾಡ್ತಾ ಇಲ್ಲ ನಾವು. ಈಗಾಗಲೇ MBA ಹುಡುಗರು ಇರಬೇಕು, ಅಗ್ರಿಕಲ್ಚರ್ ಕಾಲೇಜ್ ಹುಡುಗರು ಇಡೀ ಕರ್ನಾಟಕದಿಂದ ಬಂದವರೆ. ಏನು ಬೆಂಗಳೂರಲ್ಲಿ ಏನು ಎಜುಕೇಷನ್ ಕ್ವಾಲಿಟಿ ಎಜುಕೇಷನ್ ಕೊಡ್ತದೋ ಆ ಮಟ್ಟದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಆಲ್ಮೋಸ್ಟ್ ಡಾಕ್ಟ್ರೇಟ್ ಮಾಡಿರೋರೆ ಇವತ್ತು ಫ್ಯಾಕಲ್ಟಿ. MBA ಆಗ್ಬೋದು, ಅಗ್ರಿಕಲ್ಚರ್ ಆಗ್ಬೋದು, ಆಲ್ಮೋಸ್ಟ್ ಡಾಕ್ಟ್ರೇಟ್ ಮಾಡಿರುವಂಥವ್ರೆ ಇವತ್ತು ಇಲ್ಲಿ ಬಂದು ಪಾಠ ಮಾಡ್ತವ್ರೆ. ಹಾಗೆ ಬೇರೆ ಕಾಲೇಜು ಟೀಚರ್ಸ್ ಅವರ ವಿಷಯದಲ್ಲಿ ನಾನು ಹೇಳಿದಿಷ್ಟ, ನೀವು ಓದಿ, ನೀವು ಯಾವ್ಯಾವ ಶಾಲೆ ಯಾವ್ಯಾವ ಕಾಲೇಜು ಓದಿ. ನೆಕ್ಸ್ಟು ಹೈಯರ್ ಎಜುಕೇಷನ್ ಬಂದರೆ ನಿಮಗೆ ಆಶ್ರಯ ಹೈಯರ್ ಎಜುಕೇಷನ್ನ ಇದೇ ಸಂಸ್ಥೆ ಕೊಡ್ತದೆ. ನೀವು ಕನಕಪುರದಿಂದ ಒಳ್ಳೆ ವಿದ್ಯೆ ಕಲಿತು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಂಗೆ ಪ್ರೊಫೆಷನಲ್ ಬೆಳೆಯುವಂಥ ವಿದ್ಯೆಯನ್ನು ಕೊಟ್ಟು ನಿಮ್ಮ ಜೀವನವನ್ನು, ನಿಮ್ಮ ಕೆರೆಯನ್ನು ರೂಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಮುಗಿದ ನೀವು ಪಾಪ ಬೆಳಗ್ಗೆ ಬಂದಿದ್ದೀರಾ. ನಾನು ಇನ್ನೊಂದು ಪಾಪ 1200 ರೂಪಾಯಿ ನಿಮ್ಗೆ ಮಜ್ಜಿಗೆ ಕೊಡ್ತಿರೋದು ರಾಜವರು ಕೊಟ್ಟದ್ದು ಬೆಂಬಲಿನ. ಯಾವಾಗಲೂ ಸಮಾಜಮುಖಿಯಾದ ಚಿಂತನೆ ಮಾಡುವಂಥವ್ರು ರಾಜಕಾರಣಿ ಆಗಲ್ಲ. ನಾವು ಅದೇ ಥರ ಸೇವೆ ರೀತಿಯಲ್ಲೇ ರಾಜಕೀಯ ಮಾಡ್ತಾ ಇರುವಂಥವ್ರು. ಹಾಗಾಗಿ ನೀವೆಲ್ಲ ಬಂದಿದ್ದೀರಾ. ಇವತ್ತು RSನ ಘನತೆ, ಸೇವೆ, ಮೇಲ್ಗನ್ನ ನೀವೆಲ್ಲ ಬೇರೆ ಸಂಸ್ಥೆಯವರು ಬಂದು ಹೆಚ್ಚಿಸಿದ್ದೀರಾ ಅಂತ ಹೇಳ್ತಾ ನಿಮಗೆಲ್ಲ ಕೃತಜ್ಞತೆ. ಡಾಕ್ಟ್ರಿಗೆ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳಿ ನನ್ನ ಮಾತು ಮುಗಿಸ್ತಾನೆ. ದೇವರು ಒಳ್ಳೇದು ಮಾಡಲಿ. PUC ಎಕ್ಸಾಮ್ ಬಂದಾಗ ಒಂದೊಂದು ಅವಾಗ ಲೆಕ್ಕ ಹಾಕಿ ಇನ್ನೂ ಬೇರೆ ಕಾಲೇಜಿಗೆ ಬಂದಿರಬೇಕು. ನಾವು ಬಿಡ್ತಾ ಇಲ್ಲ. ಇನ್ನು ಇರೋದು ಎಷ್ಟು ದಿವಸ, ಇನ್ನು 1 ತಿಂಗಳ ಮೇಲೆ ಒಂದು 10 ದಿವಸ ಇರಬೇಕು. ವೇಸ್ಟೇ ಮಾಡಬೇಡಿ.
ಎಕ್ಸ್ಟ್ರಾ ಕ್ಲಾಸಸ್ ತಗೋತಾರೆ, ಒಂದು ಮಿಸ್ ಮಾಡಬೇಡಿ. ಈ ಒಂದು ತಿಂಗಳು ನೀವು ಎಫರ್ಟ್ ಹಾಕಿದ್ರೆ ನೀವೆಲ್ಲ ಪಾಸ್ ಆಯ್ತೀರ ಅಂತ ಹೇಳ್ತಾ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ, ಆ ಶಾರದೆ ಒಳ್ಳೇದು ಮಾಡಲಿ, ಪೀಸ್ ಎಲ್ಲ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತ ನಿಮ್ಗೆ ಆಶೆ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ವಂದನೆಗಳು ಇಷ್ಟ ಕೂತಿದ್ದಾರೆ ಅಂತ ಅಲ್ಲಿ ತಿಂಡಿ ಕೊಡ್ತಾರೆ, ಏನೋ ಕೇಕ್ ಕೊಡ್ತಾರೆ, ಅವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ, ತಗೊಂಡು ಹೊರಗಡೆ ಹೋಗ್ಬೇಕು, ಹೆಂಗೆ ಯಾರು ಹೋಗಬಾರ್ದು. RES ಸಂಸ್ಥೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀಕಂಠಣ್ಣವರಿಗೆ ನಮ್ಮ ರಾಮನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರೇರೇಪಣೆ ನೀಡಿದಂತಹ ನಮ್ಮ ರಾಮನಗರ ಜಿಲ್ಲೆ ಸಹ ಈ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿಲ್ಲ, ಆದರೂ ನಿಮ್ಮೆಲ್ಲರ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ನಮ್ಮ ಜಿಲ್ಲೆಯ ರಾಮನಗರ ಜಿಲ್ಲೆಯ ಹೆಚ್ಚುವರಿ ಅಧೀಕ್ಷಕರಾದಂಥ ರಾಮಚಂದ್ರ ಸಾಹೇಬರು ಅವರಿಗೂ ಸಹ ನಿಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಈ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ನಿಮ್ಮೆಲ್ಲರಿಗೂ ತಿಳುವಳಿಕೆ ನೀಡಿದ ಡಾಕ್ಟರ್ ವಿನೋದ್ ಕುಮಾರ್ ಸರ್ ಅವರಿಗೂ ಸಹ ನಿಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮ ನಡೆಸಲು ವಿಶೇಷವಾಗಿ ನಮಗೆ ಸಹಕಾರ ನೀಡಿದ ಪ್ರಿನ್ಸಿಪಲ್ ಆದಂಥ ಬಾಲಕೃಷ್ಣ ಸರ್, ದೇವರಾಜ ಸರ್ ಹಾಗೂ ಫ್ಯಾಕಲ್ಟಿ ಅವರಾದಂಥ ಕುಮಾರಸ್ವಾಮಿ ಹಾಗೂ ಸಾಗರ್ ಅವರಿಗೂ ಸಹ ಈ ಜಿಲ್ಲಾ ಪೊಲೀಸ್ ವತಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಸಹ ರಾಮನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ನಡೆಸಿರ್ತಕ್ಕಂಥ ವಿವಿಧ ಕಾಲೇಜಿನ ಉಪನ್ಯಾಸಕರು ಹಾಗೂ ಎಲ್ಲ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಜಿಲ್ಲಾ ಪೊಲೀಸ್ ವತಿಯಿಂದ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಸಹಕಾರ ನೀಡಿದ RES